ಕಾಸ್ಟ್ಲಿ 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 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಸ್ಕೀಮ್ ನೀಡೋ ನೆಪದಲ್ಲಿ ಇರೋ ಬರೋ ರೇಟ್ಗಳನ್ನೆಲ್ಲ ಏರಿಕೆ ಮಾಡ್ತಾನೆ ಹೋಗ್ತಿದೆ. ಹಾಲು, ಮೊಸರು, ಕಾವೇರಿ ನೀರು, ಕರೆಂಟು, ಕಸದ ಮೇಲೆ ಸೆಸ್ ಅಂತ ಸಾರ್ವಜನಿಕರ ಮೇಲೆ ಹೊರೆ ಹಾಕಿದೆ. ಈಗ ಅದರ ನಡುವೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ದುಬಾರಿ ದುನಿಯಾದಲ್ಲಿ ಮತ್ತೊಂದು ಬೆಲೆ ಏರಿಕೆ ಶಾಕ್. ಟ್ರಾವೆಲ್ಸ್ಗಳಿಂದ ಕಿಲೋಮೀಟರ್ಗೆ 2 ರಿಂದ 10 ರೂಪಾಯಿ ಏರಿಕೆ. ಮಕ್ಕಳಿಗೆಲ್ಲ ಸ್ಕೂಲ್ ಮುಗೀತು ಅಂತ ಸಮ್ಮರ್ ಟೂರ್ ಪ್ಲಾನ್ ಮಾಡಿದವರಿಗೆ ಸಡನ್ ಶಾಕ್ ಎದುರಾಗಿದೆ. ಇನ್ನು ಈ ಸಡನ್ ಶಾಕ್ ಏನಂದ್ರೆ, ಇಂದಿನಿಂದ ಟ್ರಾವೆಲ್ಸ್ನವರೆಲ್ಲ ಕಿಲೋಮೀಟರ್ ದರ ಏರಿಕೆ ಮಾಡಿದ್ದಾರೆ. ಹೌದು, ಡೀಸೆಲ್, ಟೋಲ್, ವಾಹನ ದರ, ಲೈಫ್ ಟೈಮ್ ಟ್ಯಾಕ್ಸ್ ಸೇರಿದಂತೆ ಎಲ್ಲದರ ದರ ಏರಿಕೆ ಆಗಿರುವ ಪರಿಣಾಮ ಖಾಸಗಿ ಸಾರಿಗೆ ಸಂಸ್ಥೆಗೆ ಹೊರೆ ಹೆಚ್ಚಾಗ್ತಿದ್ದು, ಕಿಲೋಮೀಟರ್ಗೆ 1 ರಿಂದ 10 ರೂಪಾಯಿವರೆಗೆ ದರ ಏರಿಕೆ ಮಾಡಿದೆ. ಖಾಸಗಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ನವರು ಕೂಡ ಪ್ರತಿ ಕಿಲೋಮೀಟರ್ ದರವನ್ನ 1 ರಿಂದ 10 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಪ್ರವಾಸಕ್ಕೆ ಅಂತನೋ ಅಥವಾ ಊರಿಗೆ ಅಂತನೋ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ರೆ ರೆಂಟ್ ರೇಟ್ ಹೆಚ್ಚಾಗಿ ನೀಡಬೇಕಾಗುತ್ತೆ. ಹಾಗಾದ್ರೆ ಕ್ಯಾಬ್ ಕಿಲೋಮೀಟರ್ ದರ ಎಷ್ಟು ಏರಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯ ಕಾರುಗಳಿಗೆ ಹಳೆ ದರ 15 ರೂಪಾಯಿ ಇದ್ದರೆ ಇಂದಿನ ದರ 18 ರೂಗೆ ಏರಿಕೆ ಆಗಿದೆ. ಐಷಾರಾಮಿ ಕಾರುಗಳಿಗೆ ಕಿಲೋಮೀಟರ್ಗೆ ಹಳೆ ದರ 20 ರೂಪಾಯಿ ಇದ್ದರೆ ಹೊಸ ದರ 25 ರೂಪಾಯಿಗೆ ಏರಿಕೆ ಆಗಿದೆ. ಮಿನಿ ಬಸ್ ಹಾಗೂ ಇತರೆ ಟೂರಿಸ್ಟ್ ವಾಹನಗಳ ದರ ಕಿಲೋಮೀಟರ್ಗೆ 10 ರಿಂದ 15 ರೂಪಾಯಿವರೆಗೆ ಏರಿಕೆ ಆಗಿದೆ. ಒಟ್ನಲ್ಲಿ ಬೆಲೆ ಏರಿಕೆಯ ಬರೆಯಲ್ಲಿ ಸಿಲುಕಿ ಈಗಾಗಲೇ ಯಾಕಪ್ಪ ಈ ಸರ್ಕಾರವನ್ನ ಆಯ್ಕೆ ಮಾಡಿದ್ವಿ ಅಂತಿರೋ ಜನ ಇನ್ಮುಂದೆ ಟ್ಯಾಕ್ಸಿ, ಕ್ಯಾಬ್ ದರದ ಏರಿಕೆಯ ಬಿಸಿ ಸಹಿಸಿಕೊಳ್ಳೋಕೆ ರೆಡಿಯಾಗಬೇಕು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.